ಗದಗ ಜಿಲ್ಲೆಯ ಐತಿಹಾಸಿಕ ನೆಲದಲ್ಲಿ ಸ್ಥಿತವಾಗಿರುವ ಮುಂಡರಗಿ ಕೋಟೆ ಕರ್ನಾಟಕದ ಮಧ್ಯಯುಗದ ರಕ್ಷಣಾ ಮತ್ತು ರಾಜಕೀಯ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಈ ಕೋಟೆ ಕೇವಲ ಕಲ್ಲಿನ ಗೋಡೆಗಳ ಸಮೂಹವಲ್ಲ, ಅದು ಶೌರ್ಯ, ತಂತ್ರಜ್ಞಾನ ಮತ್ತು ಕಾಲಘಟ್ಟದ ಜೀವನಶೈಲಿಯನ್ನು ಒಳಗೊಂಡಿರುವ ಮೌನ ಕಥನವಾಗಿದೆ. ಬಲಿಷ್ಠ ಕಲ್ಲಿನಿಂದ ನಿರ್ಮಿಸಲಾದ ಈ ಕೋಟೆಯ ಗೋಡೆಗಳು ಶತ್ರುಗಳ ದಾಳಿಯಿಂದ ಪಟ್ಟಣವನ್ನು ರಕ್ಷಿಸುವ ಉದ್ದೇಶದಿಂದ ಕಟ್ಟಲ್ಪಟ್ಟಿದ್ದವು. ಮಧ್ಯಯುಗದಲ್ಲಿ ಈ ಪ್ರದೇಶವು ವ್ಯಾಪಾರ ಮತ್ತು ಆಡಳಿತದ ದೃಷ್ಟಿಯಿಂದ ಮಹತ್ವ ಪಡೆದಿದ್ದರಿಂದ ಕೋಟೆಗೆ ತಂತ್ರಜ್ಞಾನದ ಮಹತ್ವ ಹೆಚ್ಚಿತ್ತು. ಇಲ್ಲಿ ನಡೆದ ಅನೇಕ ಯುದ್ಧಗಳು, ರಾಜಕೀಯ ಪೈಪೋಟಿಗಳು ಮತ್ತು ಅಧಿಕಾರ ಬದಲಾವಣೆಗಳು ಮುಂಡರಗಿ ಕೋಟೆಯನ್ನು ಇತಿಹಾಸದ ಪ್ರಮುಖ ಅಧ್ಯಾಯವಾಗಿಸಿವೆ. ಕೋಟೆಯ ಅವಶೇಷಗಳನ್ನು ಗಮನಿಸಿದರೆ ಅಂದಿನ ವಾಸ್ತುಶಿಲ್ಪದ ಜಾಣ್ಮೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ದಪ್ಪ ಗೋಡೆಗಳು, ಎತ್ತರದ ಪ್ರವೇಶ ದ್ವಾರಗಳು ಮತ್ತು ಕೋಟೆಯ ಒಳಗಿನ ವಿನ್ಯಾಸ ಇವೆಲ್ಲವೂ ಶತ್ರುಗಳನ್ನು ತಡೆಹಿಡಿಯಲು ರೂಪುಗೊಂಡ ತಂತ್ರಗಳನ್ನೇ ಸೂಚಿಸುತ್ತವೆ. ಕಲ್ಲುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿರುವ ರೀತಿ ಮಧ್ಯಯುಗದ ಶಿಲ್ಪಿಗಳ ಕೌಶಲ್ಯ ಮತ್ತು ತಾಂತ್ರಿಕ ಜ್ಞಾನವನ್ನು ತೋರಿಸುತ್ತದೆ. ಕೋಟೆಯ ಒಳಭಾಗದಲ್ಲಿ ನಡೆಯುವಾಗ ಒಮ್ಮೆ ಇಲ್ಲಿ ಸೈನಿಕರು, ಆಡಳಿತಾಧಿಕಾರಿಗಳು ಮತ್ತು ಸಾಮಾನ್ಯ ಜನರು ಸಂಚರಿಸಿದ್ದರೇನೋ ಎಂಬ ಭಾವನೆ ಮೂಡುತ್ತದೆ. ಆ ಕಾಲದಲ್ಲಿ ಕೋಟೆಯೊಳಗಿನ ಜೀವನ ಶಿಸ್ತಿನಲ್ಲಿಯೇ ಸಾಗುತ್ತಿತ್ತು. ಆಹಾರ ಸಂಗ್ರಹಣೆ, ನೀರಿನ ವ್ಯವಸ್ಥೆ ಮತ್ತು ಭದ್ರತಾ ಕ್ರಮಗಳು ಇವೆಲ್ಲವೂ ಕೋಟೆಯ ಅವಿಭಾಜ್ಯ ಭಾಗವಾಗಿದ್ದವು. ಮುಂಡರಗಿ ಕೋಟೆಯ ಮೇಲ್ಭಾಗಕ್ಕೆ ಏರಿದಾಗ ಸುತ್ತಮುತ್ತಲ ಪ್ರದೇಶದ ವಿಶಾಲ ದೃಶ್ಯ ಕಾಣಿಸುತ್ತದೆ. ಈ ಎತ್ತರದ ನೋಟವೇ ಶತ್ರುಗಳ ಚಲನವಲನವನ್ನು ಮುಂಚಿತವಾಗಿ ಗಮನಿಸಲು ಸಹಾಯ ಮಾಡುತ್ತಿತ್ತು. ಇಂದಿಗೂ ಅಲ್ಲಿಂದ ನೋಡಿದಾಗ ಆ ಕಾಲದ ಯುದ್ಧ ತಂತ್ರಗಳು ಎಷ್ಟು ಸೂಕ್ಷ್ಮವಾಗಿದ್ದವು ಎಂಬುದನ್ನು ಊಹಿಸಬಹುದು. ಕಾಲಕ್ರಮೇಣ ಯುದ್ಧಗಳ ಅಗತ್ಯ ಕಡಿಮೆಯಾಗುತ್ತಿದ್ದಂತೆ ಕೋಟೆಯ ಮಹತ್ವವು ನಿಧಾನವಾಗಿ ಕುಸಿತಗೊಂಡಿತು. ಆದರೆ ಅದರ ಅವಶೇಷಗಳು ಇಂದಿಗೂ ಅಚಲವಾಗಿ ನಿಂತು ಇತಿಹಾಸದ ಮೌನ ಸಾಕ್ಷಿಗಳಂತೆ ಕಥೆಗಳನ್ನು ಹೇಳುತ್ತಿವೆ. ಬಿರುಕು ಬಿಟ್ಟ ಗೋಡೆಗಳು, ಕುಸಿದ ಭಾಗಗಳು ಇವೆಲ್ಲವೂ ಕಾಲದ ಪಯಣವನ್ನು ನಮ್ಮ ಮುಂದೆ ತೆರೆದಿಡುತ್ತವೆ.